ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪದಲ್ಲಿ ಕಂಬಿ ಎಣಿಸ್ತಾ ಇರುವ ಮಗನನ್ನ ಕಾಣಲಿಕ್ಕೆ ಅಂದ್ರೆ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅವರ ತಾಯಿ ಹೋಗಿದ್ದ ಸಂದರ್ಭದಲ್ಲಿ ದರ್ಶನ್ ವಿಗ್ ಮೇಂಟೈನ್ ಮಾಡ್ತಾ ಇಲ್ಲ. ಜೈಲಿನಲ್ಲಿ ಪೂರ್ಣ ತಲೆ ಕೂದಲನ್ನ ಕೂಡ ತೆಗೆದಿದ್ದಾರೆ. ಇದನ್ನ ನೋಡಿ ತಾಯಿ ಭಾವುಕರಾದ್ರಂತೆ. ಗಡ್ಡ ಬಿಟ್ಟು ವಿಗ್ ನಿರ್ವಹಣೆ ಇಲ್ಲದೆ ಕೂದಲು ತೆಗೆದಿದ್ದ ದರ್ಶನ್ ಅವರನ್ನ ನೋಡಿ ತಾಯಿ ಭಾವುಕರಾದ್ರಂತೆ. ತಾಯಿ ಜೊತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ತಾಯಿ ಪತ್ನಿ ಜೊತೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ ದರ್ಶನ್. ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲ ಸರಿ ಆಗುತ್ತೆ, ಈಗ ನನ್ನ ಟೈಮ್ ಚೆನ್ನಾಗಿಲ್ಲ, ಮುಂದೆಲ್ಲ ಸರಿ ಹೋಗುತ್ತೆ ಅಂತ ಮಾತನಾಡಿದ್ದಾರೆ ದರ್ಶನ್. ಬಂದ ನೋವನ್ನ ಅನುಭವಿಸಲೇಬೇಕಾಗಿದೆ, ಬೇರೆ ವಿಧಿ ಇಲ್ಲ ಅಂತ ಹೇಳಿ ತಾಯಿಗೆ ಧೈರ್ಯ ತುಂಬಿದ್ದಾರೆ. ಪತ್ನಿ ತಾಯಿ ವಾಪಸ್ ಹೋಗುವಾಗ ಜೋರಾಗಿ ಹತ್ತರಂತೆ ದರ್ಶನ್ ಕೂಡ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಮೀನಾ ತೂಗುದೂಪ್ಗೆ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಜೈಲಿನ ಗೇಟ್ ಹೊರಗೆ ತಾಯಿಯ ಕೈ ಹಿಡಿದು ಕರ್ಕೊಂಡು ಬಂದು ಬಿಟ್ರಂತೆ ದರ್ಶನ್. ಜೈಲಿನ ಗೇಟ್ ಬಳಿ ತಾಯಿ ಪತ್ನಿ ಹೊರ ಬರುವಾಗಲೂ ಕೂಡ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ಜೈಲಿನ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದೆ. ಸಿನಿಮಾದಲ್ಲಿ ಆಕ್ಟಿವ್ ಆಗಿರುವಾಗ ದರ್ಶನ್ ಅವರು ತಮ್ಮ ಹಾವಭಾವಗಳ ಜೊತೆಗೆ ತಮ್ಮ ವಿಗ್ಗು ಇತ್ಯಾದಿಗಳನ್ನ ಮೇಂಟೈನ್ ಮಾಡೋದು ಅನಿವಾರ್ಯ ಆಯಿತು. ಈಗ ಜೈಲಲ್ಲಿದ್ದಾರೆ, ಈಗ ಗಡ್ಡ ಬಿಟ್ಟಿದ್ದಾರಂತೆ, ವಿಗ್ ಬಳಸ್ತಾ ಇಲ್ವಂತೆ, ತಲೆ ಕೂದಲನ್ನ ಸಂಪೂರ್ಣವಾಗಿ ತೆಗೆದಿದ್ದಾರೆ ಅನ್ನೋ ಮಾಹಿತಿ ಜೈಲಿನ ಮೂಲಗಳಿಂದಲೇ ಲಭ್ಯವಾಗ್ತಾ ಇದೆ. ತೆರೆ ಮೇಲೆ ಅದ್ಭುತವಾಗಿ ಕಾಣ್ತಾ ಇದ್ದ ಮಗನನ್ನ ಜೈಲಿನಲ್ಲಿ ಈ ರೀತಿ ನೋಡಿದಾಗ ತಾಯಿ ಮನಸ್ಸಿಗೆ ಭಾರ ಆಗಿದೆ. ಮಗ ಜೈಲಿನಲ್ಲಿ ಮತ್ತೊಮ್ಮೆ ಇರುವಂತಾಯ್ತಲ್ಲ ಅಂತ ಹೇಳಿ ಮತ್ತಷ್ಟು ದುಃಖ ಆಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಮುಂಭಾಗದಿಂದಲೇ ಲೈವ್ನಲ್ಲಿ ಅಲ್ಲಾಗ್ತಾ ಇರುವ ಎಲ್ಲ ಅಪ್ಡೇಟ್ಗಳನ್ನು ತಲುಪಿಸ್ತಾ ಇದ್ದಾರೆ ಬೆಳಗಿನಿಂದಲೂ ಕೂಡ. ಶ್ರೀಪಾದ್, ತಾಯಿ ದರ್ಶನ್ ಅವರ ತಾಯಿ ಹೋದ ಸಂದರ್ಭದಲ್ಲಿ ಅಲ್ಲಾದ ಒಂದಷ್ಟು ಘಟನಾವಳಿಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಮಗನನ್ನ ನೋಡಿ ತೆರೆ ಮೇಲೆ ಹೀರೋ ಆಗಿ ವಿಜೃಂಭಿಸ್ತಾ ಇದ್ದ ಮಗ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಆಗಿರೋದನ್ನ ಗಮನಿಸಿದಾಗ ಆತನ ಸ್ಥಿತಿಗತಿಯನ್ನ ಕಣ್ಣಾರೆ ಕಂಡಾಗ ತಾಯಿಗೆ ಮತ್ತಷ್ಟು ದುಃಖ ಆಗಿದೆ ಅಂತ ಹೇಳಿ ಏನೇನಾಯ್ತು ಅನ್ನೋದ್ರ ಮಾಹಿತಿ ತಮಗೆ ಸಿಕ್ಕಿದೆ, ಹಂಚ್ಕೊಳ್ಳೋದಾದ್ರೆ. ಎಸ್ ಸ್ಮಿತಾ, ಗಮನಿಸ್ತಾ ಇದ್ವಿ ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಜೈಲಿಂದ ಆಚೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ರೀತಿ ಶಾಕಲ್ಲೇ ಇದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರ ಮುಖಚರ್ಯಲ್ಲಿ ಆ ರೀತಿಯ ಹಾವಭಾವ ಕಾಣಲಿಲ್ಲ, ಸೋತ್ ಹೋಗಿರುವಂತಹ ಮುಖಚರ್ಯ ಅವರಲ್ಲಿ ಇತ್ತು. ಯಾಕಂದರೆ ದರ್ಶನನ ಅವ್ರು ಯಾವ ರೀತಿ ನೋಡಿದ್ರು, ಈಗ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನುವಂತಹ ಆ ಒಂದು ಫೀಲಿಂಗ್ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಇದರ ಜೊತೆಗೆ ಸಮಾಧಾನ ಹೇಳುವಂತಹ ಕೆಲಸ ಆಯಿತು. ಈ ರೀತಿ ಸದ್ಯಕ್ಕೆ ನಮ್ಮ ಬ್ಯಾಡ್ ಟೈಮ್ ಆರಂಭ ಆಗಿದೆ, ಆದರೆ ನನಗೇನು ಆಗೋದಿಲ್ಲ, ನೀವು ಧೈರ್ಯದಿಂದ ಇರಿ ಅಂತ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ದರ್ಶನ್ ಅವರೇ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ದಿನಕರ್ ಅಂದರೆ ದರ್ಶನ್ ಅವರ ಸಹೋದರ ಕಾನೂನು ಹೋರಾಟದ ವಿಚಾರವಾಗಿ ದರ್ಶನ್ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಕೇಳಿ ಬರ್ತಾ ಇದೆ. ಹೆಚ್ಚು ಸಮಯವನ್ನು ವ್ಯಯಿಸಿದ್ದಾರೆ, ಸಹೋದರರ ಜೊತೆಗೆ ಮಾತಾಡೋದಕ್ಕೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಲೀಗಲ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಾಯಿ ಮಗನನ್ನು ನೋಡಿ, ಮಗ ತಾಯಿಯನ್ನು ನೋಡಿ ಭಾವುಕರಾಗಿದ್ದಾರೆ. ಸಮಾಧಾನದ ಮಾತುಗಳು ಅಲ್ಲಿ ಕೇಳಿ ಬಂದಿದೆ. ಇದೇ ಸಂದರ್ಭದಲ್ಲಿ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಪಶ್ಚಾತ್ತಾಪ ಪಡುವಂತಹ ಕೆಲಸ ದರ್ಶನ್ ಅವರಿಂದ ಇಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸ್ಮಿತಾ. ರೈಟ್, ಧನ್ಯವಾದ ಶ್ರೀಪಾದ್ ಮಾಹಿತಿಗಾಗಿ.